ಎಲ್ರಿಗೂ ನಮಸ್ಕಾರ. 2 ದಿನ ಅಷ್ಟೇ ಉಳಿದಿದೆ ಹೊಸ ವರ್ಷಕ್ಕೆ. ಇವತ್ತಿನ ಟಾಸ್ಕ್ ಏನಪ್ಪ ಅಂತಂದರೆ 2 ವಿಷಯಗಳ ಬಗ್ಗೆ, ಅಂದರೆ ಒಂದು ಒಳ್ಳೆಯ ವಿಷಯ, ಇನ್ನೊಂದು ಕೆಟ್ಟ ವಿಷಯ. ಸೊ ಒಂದು ಪೇಜಲ್ಲಿ ನಮಗೇನೆಲ್ಲ ಒಳ್ಳೆಯದಾಗಿದೆ 2025ರಲ್ಲಿ, ಅಥವಾ ನಾವು ಏನೆಲ್ಲ ಒಳ್ಳೇದು ಮಾಡಿದ್ವಿ, ಎನಿಥಿಂಗ್ ವಿಚ್ ಇಸ್ ಪಾಸಿಟಿವ್ ಅದನ್ನು ಒಂದು ಪೇಜಲ್ಲಿ ಬರೀರಿ. ಅದೇ ಥರ ಏನು ಕೆಟ್ಟದಾಗಿದೆ ಅಥವಾ ನಾವು ಯಾರಿಗಾದರೂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ದೀವೋ, ಏನೇ ನೆಗೆಟಿವ್ ಥಿಂಗ್ಸ್ ಆಗಿದ್ದರೂ ಅದನ್ನು ಇನ್ನೊಂದು ಪೇಜಲ್ಲಿ ಬರೀರಿ. ಒಳ್ಳೆಯದಾಗಿರೋ ಪೇಜಲ್ಲಿರುವಂಥ ಅಂಶಗಳು ಜಾಸ್ತಿ ಇದ್ದರೆ ತುಂಬ ಒಳ್ಳೆಯದು, ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ. ಕೆಟ್ಟದಾಗಿರೋ ಪೇಜಲ್ಲಿರೋವಂಥ ಅಂಶಗಳು ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಣ, ಅದನ್ನು ಒಳ್ಳೆಯದ ಕಡೆ ಕನ್ವರ್ಟ್ ಮಾಡೋಣ. ಸೊ ಇದು ಇವತ್ತಿನ ಟಾಸ್ಕ್. ಇನ್ನು 2026ಕ್ಕೆ ಏನು ಮಾಡಬೇಕಂದ್ರೆ, ಇದೊಂಥರ ಆಟದ ಥರ ಇದೆ. ಸೊ 2 ಬಾಕ್ಸ್ ಅಥವಾ 2 ಕಂಟೈನರ್ಸ್ ಇಟ್ಕೊಳ್ರಿ, ಒಂದು ಗ್ರೀನ್ ಕಲರ್ದು, ಒಂದು ರೆಡ್ ಕಲರ್ದು. ಪ್ರತಿ ತಿಂಗಳು ನಿಮಗೆ ಯಾವುದೇ ರೀತಿ ಒಳ್ಳೆಯದಾದರೂ ಅಥವಾ ನೀವು ಯಾರಿಗೆ ಒಳ್ಳೇದು ಮಾಡಿದ್ರು, ನಿಮಗೆ ಯಾವುದು ಖುಷಿ ಕೊಡುತ್ತೋ ಅಂಥ ಸಂದರ್ಭನ ಒಂದು ಚೀಟಿಲಿ ಬರೆದ್ಬಿಟ್ಟು ಆ ಬಾಕ್ಸಲ್ಲಿ ಹಾಕಿ. ಓಕೆ, ಒಂದು ತಿಂಗಳಲ್ಲಿ ಅದು 5 ಇರ್ಬೋದು, ಆ ಥರ ಸಿಚುವೇಶನ್ಸು 10 ಇರ್ಬೋದು, ಅಥವಾ ಎಷ್ಟೇ ಇರ್ಬೋದು. ಸೊ ಆ ಥರ ಸಿಚುವೇಶನ್ಸ್ ಆದಾಗೆಲ್ಲ ಒಂದೊಂದು ಚೀಟಿಲಿ ಬರೆದ್ಬಿಟ್ಟು ಗ್ರೀನ್ ಕಲರ್ ಬಾಕ್ಸಲ್ಲಿ ಹಾಕಿ. ಸಿಮಿಲರ್ಲಿ ರೆಡ್ ಕಲರ್ ಬಾಕ್ಸಲ್ಲಿ ನಿಮಗೇನೇ ತೊಂದರೆ ಆಯಿತು, ನಿಮಗೆ ಬೇಜಾರಾಯಿತು, ಅಥವಾ ನೀವು ಯಾರಿಗೋ ಗೊತ್ತಿಲ್ಲದಲೇ ತೊಂದರೆ ಮಾಡಿದ್ರಿ, ಏನೇ ನೆಗೆಟಿವ್ಸ್ ಆಯಿತು ಅಂದರೆ ಅದನ್ನೊಂದು ಚೀಟಿಲಿ ಬರೆದ್ಬಿಟ್ಟು ರೆಡ್ ಕಲರ್ ಬಾಕ್ಸಲ್ಲಿ ಹಾಕಿ. ಸೊ ಪ್ರತಿ ತಿಂಗಳು ಯಾವ ಬಾಕ್ಸಲ್ಲಿ ಜಾಸ್ತಿ ಚೀಟಿಗಳಿದೆ ಅಂತ ನೋಡಿ. ತಿಂಗಳು ಕಳೀತಾ ಗ್ರೀನ್ ಕಲರ್ ಬಾಕ್ಸಲ್ಲಿರುವಂಥ ಚೀಟಿಗಳು ಜಾಸ್ತಿ ಆಗ್ತಾ ಹೋಗಬೇಕು, ರೆಡ್ ಕಲರ್ ಬಾಕ್ಸಲ್ಲಿರೋ ಚೀಟಿಗಳು ಕಡಿಮೆ ಆಗ್ತಾ ಹೋಗಬೇಕು. ಸೊ ಒಂದು ತಿಂಗಳು ಆದ ತಕ್ಷಣ ನೀವು ಅದರಲ್ಲಿರೋಂಥ ಚೀಟಿಗಳನ್ನ ಓಪನ್ ಮಾಡ್ಬೋದು. ಮಾಡಿ ಅದನ್ನು ಓದಿ. ನಿಮಗೆ ಖುಷಿ ಕೊಡೋಂಥ ವಿಚಾರ ಇದ್ದರೆ ಅದನ್ನು ಖುಷಿ ಪಡಿ, ನಿಮಗೆ ಬೇಜಾರಾಗೋವಂಥ ವಿಚಾರ ಇದ್ದರೆ ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೊಂಡು ಮುಂದುವರಿಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಿ. ಸೊ ತಿಂಗಳಿಗೂ ನಿಮ್ಮಲ್ಲಿ ನೀವು ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಇದೊಂದು ದಾರಿ ಅನಿಸುತ್ತೆ. ಸೊ ಇದು 2026ಕ್ಕೆ ಕೊನೆಯ 2ನೇ ದಿನದ ರೆಸಲ್ಯೂಷನ್.